ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡು ಯಾವುದು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು 2007ರಲ್ಲಿ ಬಿಡುಗಡೆಯಾದ ಜೀವನಧಾರೆ ಚಿತ್ರದ ಹಾಡು ತೆರಳುತ್ತಿದೆ ಮರಳಿ ಮಣ್ಣಿಗೆ ಜೀವ ಅಂತ. ಆದ್ರೆ ಅದಾದ ನಂತರ ಮತ್ತೂ ಒಂದು ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಅದು ಅವರ ಕೊನೆಯ ಹಾಡು. ಅದು ಇನ್ನೂ ಬಿಡುಗಡೆಯಾಗಿಲ್ಲ. ಆ ಬಗ್ಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿಯನ್ನು ನಮಗೆ ಕೊಟ್ಟದ್ದು ಶ್ರೀಯುತ ಮಲ್ಲಿಕಾರ್ಜುನ ಮೇಟಿ ಅವರು. ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಜನಪ್ರಿಯ ಹಾಡು ಯಾವುದು ಅಂದ್ರೆ ಅಭಿ ಚಿತ್ರದ ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ ಅನ್ನುವ ಹಾಡು. ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ. ಇನ್ನು ಇಂಟರ್ನೆಟ್ನಲ್ಲಿ ಹುಡುಕಿದ್ರೆ ಅವರ ಕೊನೆಯ ಹಾಡು ಅಂತ ಸಿಗೋದು ತೆರಳುತ್ತಿದೆ ಮರಳಿ ಮಣ್ಣಿಗೆ ಜೀವ ಅನ್ನುವ ಹಾಡು. 2007ರಲ್ಲಿ ಬಂದ ಜೀವನಧಾರೆ ಚಿತ್ರದ ಹಾಡು. ತೆರಳುತ್ತಿದೆ ಮರಳಿ ಮಣ್ಣಿಗೆ ಜೀವ, ಹೊರಗುತ್ತಿದೆ ಆದರೆ ಇನ್ನೂ ಒಂದು ಹಾಡಿದೆ. ಆ ಹಾಡಿನ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. 2012ರ ಮೇ 19ನೇ ತಾರೀಕು ಈ ಬಗ್ಗೆ ಪತ್ರಿಕೆಯಲ್ಲಿ ಬಂದಿತ್ತು. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡು ಯಾರ ಬಳಿ ಇದೆ ಅಂದ್ರೆ ಕುಮಾರ್ ಬಂಗಾರಪ್ಪ ಅವರ ಬಳಿ ಇದೆ. ಅವರೇ ಹೇಳಿರೋ ಹಾಗೆ ಬಹಳ ವರ್ಷಗಳ ಹಿಂದೆ ಒಂದು ಚಿತ್ರ ನಿರ್ಮಿಸೋದಕ್ಕೆ ತಯಾರಿ ನಡೆಸಿದ್ದೆ. ಆಗ ಅಪ್ಪಾಜಿ ಅವರಿಂದ ಒಂದು ಹಾಡನ್ನು ಹಾಡಿಸಿದ್ದೆ. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ಹಾಡು ಅದು. ಆನಂತರ ಏನೋ ಆಗಿ ಆ ಚಿತ್ರ ಶುರು ಮಾಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಆ ಚಿತ್ರಕ್ಕೆಂದು ಮಾಡಿಟ್ಟುಕೊಂಡಿದ್ದ ಹಾಡು ಇನ್ನೂ ನನ್ನ ಬಳಿಯೇ ಇದೆ. ಆ ಹಾಡನ್ನ ಕೊಡಿ ಅಂತ ಹಲವಾರು ಜನ ಕೇಳಿದ್ದಾರೆ, ಆದ್ರೆ ನಾನು ಯಾರಿಗೂ ಕೊಟ್ಟಿಲ್ಲ. ಆ ಹಾಡನ್ನ ಮೂಲವಾಗಿಟ್ಟುಕೊಂಡು ಈಗೊಂದು ಚಿತ್ರ ಮಾಡುವ ಯೋಚನೆ ಇದೆ. ಸದ್ಯಕ್ಕೆ ಚಿತ್ರದ ತಯಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆ ಚಿತ್ರದ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರು ಕುಮಾರ್ ಬಂಗಾರಪ್ಪ ಅವರು. ಅವರು ಹಾಗೆ ಹೇಳಿ ಸುಮಾರು 13 ವರ್ಷಗಳಾದವು. ಆದ್ರೂ ಇನ್ನು ಅವರ ಆ ಚಿತ್ರದ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡಿನ ಬಗ್ಗೆ ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ವಿಶೇಷ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇರೆಯವರ ಚಿತ್ರಕ್ಕೆ ಮೊದಲು ಹಾಡಿದ್ದು ಕುಮಾರ್ ಬಂಗಾರಪ್ಪ ಅಭಿನಯದ ಅಶ್ವಮೇಧ ಚಿತ್ರಕ್ಕಾಗಿ. ಆ ಹಾಡು ಇವತ್ತಿಗೂ ಜನಪ್ರಿಯವಾಗಿದೆ. ಆರ್ಕೆಸ್ಟ್ರಾಗಳಲ್ಲಿ ಆ ಹಾಡು ಹಾಡದೆ ಕಾರ್ಯಕ್ರಮ ಮುಗಿಯೋದಿಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡು ಸಹ ಕುಮಾರ್ ಬಂಗಾರಪ್ಪ ಅವರ ಚಿತ್ರದ್ದೇ ಆಗಿರುತ್ತದೆ ಅನ್ನುವುದು ವಿಶೇಷ. ಕುಮಾರ್ ಬಂಗಾರಪ್ಪ ಅವರೇ ಹೇಳೋ ಹಾಗೆ ಅಪ್ಪಾಜಿಯವರು ಅದುವರೆಗೂ ಬೇರೆಯವರ ಚಿತ್ರಗಳಿಗೆ ಹಾಡ್ತಾ ಇರಲಿಲ್ಲ. ಅಶ್ವಮೇಧ ಚಿತ್ರದ ಟೈಟಲ್ ಸಾಂಗ್ ಹಾಡೋದಕ್ಕೆ ಕೇಳಿದ ತಕ್ಷಣವೇ ಯಾವಾಗ ರೆಕಾರ್ಡಿಂಗ್ ಅಂತ ಕೇಳಿದ್ರು. ತಕ್ಷಣ ಹಾಡು ಬರೆಸಿದೆ, ಕೇಳಿ ಚೆನ್ನಾಗಿದೆ ಅಂದ್ರು. ಮೊದಲು ಅದೊಂದು ಹಿನ್ನೆಲೆ ಹಾಡು ಅಂತ ಫಿಕ್ಸ್ ಆಗಿತ್ತು. ಚಿತ್ರೀಕರಣ ಮಾಡುವಾಗ ಡ್ಯಾನ್ಸ್ ಮಾಸ್ಟರ್ ಯಾಕೋ ಕಿಕ್ ಬರ್ತಾ ಇಲ್ಲ ಅಂದ್ರು. ಬರೀ ಹಿನ್ನೆಲೆ ಹಾಡಾಗಿ ಬೇಡ, ಅದಕ್ಕೆ ಲಿಪ್ ಮೂಮೆಂಟ್ ಕೊಡಿ ಅಂದ್ರು. ಡಾಕ್ಟರ್ ರಾಜ್ ಹಾಡಿರುವ ಹಾಡಿಗೆ ನಾನು ಲಿಪ್ ಮೂಮೆಂಟ್ ಕೊಡೋದಾ ಅಂತ ಭಯ ಆಯ್ತು. ಕೊನೆಗೆ ಅವ್ರಿಗೆ ರಶಸ್ ತೋರಿಸ್ದೆ. ಹಾಡು ನೋಡಿದವರೇ ಇಲ್ಲ ಕಂದ, ಇದೇ ತುಂಬಾ ಚೆನ್ನಾಗಿದೆ, ಹೀಗೆ ಇರ್ಲಿ ಬಿಡು ಅಂದಿದ್ರು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು. ಚಿತ್ರ ಬಿಡುಗಡೆಯಾದಾಗ ಮೊದಲ ದಿನ ಅವರಿಗೆ ಊರ್ವಶಿ ಚಿತ್ರಮಂದಿರದಲ್ಲಿ ಚಿತ್ರ ತೋರಿಸಿದೆ. ಚಿತ್ರ ನೋಡಿದವರು ಈ ಹಾಡಿನಿಂದ ನೀನು ದೊಡ್ಡ ಹೀರೋ ಆಗ್ತೀಯಾ ಅಂತ ಹೇಳಿದ್ರು ಅಂತ ನೆನಪಿಸ್ಕೊಂಡಿದ್ರು ಕುಮಾರ್ ಬಂಗಾರಪ್ಪ ಅವರು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡು ಯಾವುದು, ಯಾವಾಗ ಬಿಡುಗಡೆ ಆಗುತ್ತೆ ಗೊತ್ತಿಲ್ಲ. ನಾವೆಲ್ಲರೂ ಆ ಹಾಡು ಕೇಳೋದಕ್ಕೆ ಕಾಯೋಣ. ಏನಂತೀರಾ? ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.